ಆತ್ಮೀಯ S16 ನ್ಯೂಸ್ ಅರ್ಥಾತ್ ಹೇ ಶತರಾಮದ ವೀಕ್ಷಕರೇ, ನಾನು ನಿಮ್ಮವ MIS ಮಲ್ಲಪ್ಪ ಜೋತವರು. ಆದ್ಮೇಲೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ಲೇಖಕಿಯರ ರಾಜ್ಯ ಮಟ್ಟದ ಲೇಖಕಿಯರ ಸಮ್ಮೇಳನ ನಡೀತು. ಅದು ಅಧ್ಯಕ್ಷತೆ ವಹಿಸಿದಂಥ ಶ್ರೀಮತಿಯವರು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ವ್ಯವಸ್ಥೆ ಬಗ್ಗೆ ಮಾತಾಡಿದ್ದಾರೆ, ವ್ಯವಸ್ಥೆ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ. ಪಿತೃ ಪ್ರಧಾನ ವ್ಯವಸ್ಥೆ ಅಧಿಕಾರದ ಮಾದರಿ ಆಗಿದೆ ನಮ್ಮದಂತ ಹೇಳಿದ್ದಾರೆ. ಇವೆಲ್ಲ ಸತ್ಯದ ಸುಳ್ಳೇನಲ್ಲ. ಅವರ ಮನದ ನೋವಿನ ಮಾತುಗಳನ್ನು ಅಭಿವ್ಯಕ್ತಪಡಿಸಿದ್ದಾರೆ. ದೊಡ್ಡ ಒಂದು ಲೇಖಕರು ಹುಡುಕೊಂಡು ಈ ಚಿಂತನೆ ನಡೆಸಿದ್ದಾರೆ. ಬದಲಾವಣೆ ಸಹಜ ಗುಣ, ಬದಲಾಗಬೇಕಾಗಿದೆ, ಎಲ್ಲ ಕಡೆ ಬದಲಾಗಬೇಕಾಗಿದೆ ಅನ್ನೋಂಥ ವಾದ ಅವರು. ಸ್ತ್ರೀವಾದ ಪುರುಷವಾದ ಅನ್ನೋಕ್ಕಿಂದ್ರೆ ಈಗಾಗಲೇ ಪುರುಷವಾದ ಅದ ನಮ್ಮಲ್ಲೇ. ಪಿತೃ ಪ್ರಧಾನ ಅದ. ಪಿತೃ ಏನು ಹೇಳ್ತಾರೆ ಅದ ಫೈನಲ್ಲ. ಅಪ್ಪ ಏನು ಹೇಳ್ತಾರೆ ಅಪ್ಪ ಮುಖ್ಯ ಅವು ಮುಖ್ಯ ಅಲ್ಲ ಅನ್ನುವಂಥ ಒಂದು ವಾದವನ್ನು, ಒಂದು ವಿಚಾರವನ್ನು ಇಲ್ಲಿ ಮಂಡಿಸಿದ್ದಾರೆ. ಎಲ್ಲರೂ ಮಂಡಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಶ್ರೀಮತಿಯವರು HS ಶ್ರೀಮತಿಯವರು ಅವರಿದ್ದಂಥವರು ವಿಶೇಷವಾಗಿ ಪಿತೃಪ್ರಧಾನ ವ್ಯವಸ್ಥೆಯನ್ನು ಹೇರುವ ಸಾಮಾಜಿಕ ಚಹರೆಯು ಅಧಿಕಾರ ಮತ್ತು ಅಧೀನತೆಯ ಮಾದರಿಯಾಗಿದೆ. ಬಲಾಢ್ಯರು ಬಲಹೀನರನ್ನು ತುಳಿದು ಸಂಪನ್ಮೂಲಗಳ ಮೇಲೆ ನಿಯಂತ್ರಣವನ್ನು ಸಾಧಿಸುವ ತಂತ್ರಗಾರಿಕೆ ಆಗಿದೆ. ಸಂಪನ್ಮೂಲಗಳ ಮೇಲೆ ಅಂದರೆ ಅರ್ಥವ್ಯವಸ್ಥೆ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗಾಗಿ ಈ ಮಾದರಿ ಏನದಲ್ಲ, ಪಿತೃಪ್ರಧಾನ ಮಾದರಿ, ಅಪ್ಪ ಮುಖ್ಯ, ಅವನ ಕೈ ದುಡ್ಡದ, ಅವ ಹೆಚ್ಚಿನವ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಹೇಳುವಲ್ಲೇ ಅವ್ರಿಗೆ ಇವತ್ತು ನಾವು ಸ್ವತಂತ್ರ ಆಗಿದ್ದೀವ ಅನ್ನೋಂಥ ಪ್ರಶ್ನೆನೂ ಅವ್ರಿಗೆ ಅದು. ಸ್ತ್ರೀವಾದ ನಾವು ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ನಮಗೇನು ಬೆಲೆ ಅದ ಇವತ್ತು ಅನ್ನುವಂಥ ನೋವು ಅದಾಗ. ಅದೇ ಕಾಲಕ್ಕೆ ಇನ್ನೂ ಅವ್ರಿಗೆ ಭಯನೂ ಅದು ಇಲ್ಲಂತಲ್ಲ. ಯಾಕಂತಂದ್ರೆ ನಾವು ಅತಿಯಾಗಿ ಅವ್ರು ವಿರೋಧ ಮಾಡಿದರೆ ನಮ್ಮ ಇಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಕೊಡ್ತಾರೋ ಇಲ್ಲೋ ಅಂತ ಎಲ್ಲೋ ಒಂದು ಮೂಲೆಯಲ್ಲಿ ಅದ. ಈ 8ನೇ ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತಾಡಿದಂಥ HS ಶ್ರೀಮತಿಯವ್ರಿಗೆ ಇದೊಂದು ಆತಂಕವಾದ ಒಳಗಿಂದೊಳಗೆ. ಅದಕ್ಕಾಗಿ ಮೊದಲು ಹೇಳ್ತಾರೆ ಅವರು, ಪುರುಷರು ಕೂಡ ತಮ್ಮ ಸ್ವಂತ ಚೇರಿಯ ಗೊಂದಲದಲ್ಲಿ ಇದ್ದಾರೆ. ಪುರುಷರಲ್ಲಿ ಗೊಂದಲ ಅದ, ನಮ್ಮಿಂದ ಎಲ್ಲ ಅನ್ನುವಂಥದ್ದು ಅವ್ರಿಗೂ ಅದು ಇಲ್ಲ ಅಂತಲ್ಲ. ನಾವು ವ್ಯವಸ್ಥೆ ವಿರುದ್ಧ ಇದ್ದೇವೆಯೇ ಹೊರತು ಪುರುಷರ ವಿರುದ್ಧವಲ್ಲ. ಮತ್ತು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಇವರಲ್ಲಿ. ನಾವು ಈ ವ್ಯವಸ್ಥೆ ವಿರುದ್ಧ ಇದ್ದೀವಿ, ಪುರುಷರ ವಿರುದ್ಧ ಅಲ್ಲ. ನಾವಿಬ್ಬರು ಕೂಡ ತಿಳ್ಕೊಬೇಕಾಗಿದೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಸ್ತ್ರೀಯರ ಮೇಲೆ ಆಕ್ರಮಣ, ದಬ್ಬಾಳಿಕೆ, ಹಿಂಸೆ, ದೌರ್ಜನ್ಯವನ್ನು ನಡೆಸುವುದಿಲ್ಲ ಎಂಬ ತೀರ್ಮಾನವನ್ನು